ಎಂಟ್ರೋಪಿ ಆಫ್ ಟಿ ಟಾರ್ಗೆಟ್ ಅಟ್ರಿಬ್ಯೂಟ್ ಎಂಟ್ರೋಪಿನ ಫೈಂಡ್ ಔಟ್ ಮಾಡಬೇಕು. ಅದು ಯಾವಾಗಲೂ ಕ್ವಶನ್ ಅಲ್ಲಿ ಲಾಸ್ಟ್ ಕಾಲಮ್ ಅಲ್ಲಿ ಇರುತ್ತೆ. ಯಾವ ತರ, ಈಗ ಒಂದು ಎಂಜಾಯ್ ಸ್ಪೋರ್ಟ್ಸ್ ಅಂತ ಅಂದ್ರೆ ಅಲ್ಲಿ ಎಸ್ ನೋ ಎಸ್ ನೋ ಎಸ್ ಅಂತ ಒಂದು 5 ವ್ಯಾಲ್ಯೂಸ್ ಇರುತ್ತೆ. 5 ವ್ಯಾಲ್ಯೂಸ್ ಅಲ್ಲಿ ನಾವು ಪಿ ಐ ನ ಇದು ಎಂಟ್ರೋಪಿನ ಫೈಂಡ್ ಔಟ್ ಮಾಡಬೇಕು. ಎಂಟ್ರೋಪಿಗೆ ಫಾರ್ಮುಲಾ ಮೈನಸ್ ಪಿ ಐ ಅಂದ್ರೆ ಪಾಸಿಬಿಲಿಟೀಸ್ ಯಾವ್ದು, ಎಸ್ ನೋ ಎರಡೇ ಇರೋದು. ಎಸ್ ಎಷ್ಟೊತ್ತಿದೆ, 1 2 3 ಟೈಮ್ಸ್ ಇದೆ. ಔಟ್ ಆಫ್ ಎಷ್ಟೊತ್ತಿ 5 ಟೈಮ್ಸ್, 5 ಅಲ್ಲಿ 3 ಟೈಮ್ಸ್ ಇದೆ, ಅದು ಪಿ ಐ. ಲಾಗ್ ಟು ಪಿ ಐ ಅಂದ್ರೆ 3/5 ಪ್ಲಸ್ ಸಮೇಶನ್ ಅಂದ್ರೆ ಪ್ಲಸ್. ನೆಕ್ಸ್ಟ್ ಒಂದು ಪಾಸಿಬಿಲಿಟೀಸ್ ಆಯ್ತು ಎಸ್ ಅನ್ನೋದು. ನೆಕ್ಸ್ಟ್ ನೋ ಎಷ್ಟು ಟೈಮ್ಸ್ ಇದೆ, 2 ಟೈಮ್ಸ್ ಇದೆ, 2 ಔಟ್ ಆಫ್ 5 ಲಾಗ್ ಟು 2/5 ಮೈನಸ್. ಇದೇ ಎಂಟ್ರೋಪಿ ಆಫ್ ಟಾರ್ಗೆಟ್ ಅಟ್ರಿಬ್ಯೂಟ್ ಫೈಂಡ್ ಔಟ್ ಮಾಡೋದು ಎಂಟ್ರೋಪಿ. ಇದಕ್ಕೆ ಇನ್ಫಾರ್ಮೇಶನ್ ಏನಿಲ್ಲ ಅಲ್ವಾ. ಫಸ್ಟ್ ನೆಕ್ಸ್ಟ್ ID3 ಗೆ ಸ್ಟೆಪ್ 2 ಅಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು, ಎಂಟ್ರೋಪಿ ಆಫ್ ಟಾರ್ಗೆಟ್ ಅಟ್ರಿಬ್ಯೂಟ್ ರಿಮೈನಿಂಗ್ ಅಟ್ರಿಬ್ಯೂಟ್ ನ ಫೈಂಡ್ ಔಟ್ ಮಾಡಬೇಕು. ಟಾರ್ಗೆಟ್ ಅಟ್ರಿಬ್ಯೂಟ್ ಅಂದ್ರೆ ಎಂಜಾಯ್ ಸ್ಪೋರ್ಟ್ಸ್ ಅಂತ ಬಿಫೋರ್ ಹೇಳಿದೆ. ನೆಕ್ಸ್ಟ್ ಅಟ್ರಿಬ್ಯೂಟ್ ಅದರಲ್ಲಿ ಸುಮಾರು ಅಟ್ರಿಬ್ಯೂಟ್ ಬರುತ್ತೆ, ವಿಂಡ್, ಟೆಂಪರೇಚರ್, ಏರ್, ವಾಟರ್ ಆ ತರ ಬರುತ್ತೆ. ಅದಕ್ಕೂ ಎಲ್ಲದಕ್ಕೂ ಫೈಂಡ್ ಔಟ್ ಮಾಡಬೇಕು. ಈಗ ಫಸ್ಟ್ ನಾನು ಕನ್ಸಿಡರ್ ಮಾಡಿರೋದು ವಿಂಡ್. ಅದಕ್ಕೆ ಟಾರ್ಗೆಟ್ ಅಟ್ರಿಬ್ಯೂಟ್ ಅಂದ್ರೆ ಎಂಜಾಯ್ ಸ್ಪೋರ್ಟ್ಸ್ ಅಂತ ತಂದೆ, ಈ ಅಟ್ರಿಬ್ಯೂಟ್ ವಿಂಡ್ ಈಗ ಕನ್ಸಿಡರ್ ಮಾಡಿರೋದು ವಿಂಡ್. ನೆಕ್ಸ್ಟ್ ಇದಕ್ಕೆ ಹೆಂಗ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಸಮೇಶನ್ ಆಫ್ ಎ ಡಿವೈಡೆಡ್ ಬೈ ಟಿ. ಎ ಅಂದ್ರೆ ಇದು ಸ್ಟ್ರಾಂಗ್ ಟೋಟಲ್ ಎಷ್ಟಿದೆ, 3 ಇದೆ. ಸ್ಟ್ರಾಂಗ್ ಅಂದ್ರೆ ಎಸ್ನು 2 ಬಂದಿರೋದು 3. ಟೋಟಲ್ ಅಂದ್ರೆ ಇದ್ರ ಟೋಟಲ್ ಇವೆರಡನ್ನು ಆಡ್ ಮಾಡಿದ್ರೆ ಎಷ್ಟಾಗುತ್ತೆ ಅದು ಇಲ್ಲಿ ಬರೀಬೇಕು. ಟೋಟಲ್ ಅಂದ್ರೆ 3 ಡಿವೈಡೆಡ್ ಬೈ 3 ಪ್ಲಸ್ 2 5 ಇಂಟು ಇದು ಮೈನಸ್ ಎಂಟ್ರೋಪಿ ಆಫ್ ಎ ಗೆ ಫಾರ್ಮುಲಾ ಸೇಮ್. ಎಂಟ್ರೋಪಿ ಆಫ್ ಅದೇ ಟಾರ್ಗೆಟ್ ಅಟ್ರಿಬ್ಯೂಟ್ ಫೈಂಡ್ ಔಟ್ ಮಾಡಿದ್ವಲ್ಲ ಸೇಮ್ ಅದೇ ತರ, ಮೈನಸ್ ಸಮೇಶನ್ ಆಫ್ ಪಿ ಐ ಲಾಗ್ ಟು ಪಿ ಐ ಅದೇ ತರ ಈಸ್ ಈಕ್ವಲ್ ಟು 1 to n. ಇದು ಪಿ ಐ ಅಂದ್ರೆ ಇಲ್ಲಿ ಎಷ್ಟು ವ್ಯಾಲ್ಯೂ ಕನ್ಸಿಡರ್ ಮಾಡಬೇಕು ಅಂದ್ರೆ ಅಲ್ಲೂ ಸೇಮ್ ಯಾವ ತರ ಎಸ್ ನೋ ಅಂತ 2 ಸಪ್ರೇಟ್ ಡಿವೈಡ್ ಮಾಡಿದ್ವಿ ಪಾಸಿಬಿಲಿಟೀಸ್. 2 ಔಟ್ ಆಫ್ ಎಸ್ ಇದೆ 3 ಟೈಮ್ಸ್ ಇದೆ ಅಂದ್ರೆ ಇಲ್ಲಿ 3 ಇಲ್ಲಿ 2 ಸೇಮ್ ಇದೇ ತರ 2 ಔಟ್ ಆಫ್ ಎಷ್ಟು ಇದೆ 2 ಪ್ಲಸ್ 1 3 ಇಂಟು ಲಾಗ್ ಟು 2/3 ಪ್ಲಸ್ ನೋ ಎಷ್ಟಿದೆ 1 3 ಲಾಗ್ ಟು 1/3 ನೆಕ್ಸ್ಟ್ ಪ್ಲಸ್. ಈಗ ಒಂದಕ್ಕಾಯ್ತು, ಸ್ಟ್ರಾಂಗಿಗಾಯ್ತು. ನೆಕ್ಸ್ಟ್ ಈಗ ವೀಕಿಗೆ ಫೈಂಡ್ ಔಟ್ ಮಾಡೋದು. ವೀಕಿಂದ ಎಷ್ಟಿದೆ 2 ಇದೆ. 2 ಔಟ್ ಆಫ್ 5 ಅಂದ್ರೆ ಟೋಟಲ್ ಎಷ್ಟಿದೆ 5 ಮೈನಸ್ ಇದರಲ್ಲಿ 1 ಡಿವೈಡೆಡ್ ಬೈ 3 ಲಾಗ್ ಟು 1 divided by 2 1/2 plus 1/2 log to 1/2. ಇದು ಯಾವುದು ಅಂದ್ರೆ ಇದ್ರ ಟೋಟಲ್ ಸೇಮ್. ನೆಕ್ಸ್ಟ್ ಇದು ಅಷ್ಟೇ, ಇವೆರಡು ಆಡ್ ಮಾಡಿದ್ರೆ ಟೋಟಲ್ ಬರುತ್ತಲ್ಲ ಇದು. ಇಷ್ಟೇ ಎಂಟ್ರೋಪಿ ಫೈಂಡ್ ಔಟ್ ಮಾಡೋದು. ಪ್ರಾಬ್ಲಮ್ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಮಾಡ್ಯೂಲ್ 3 ಟಾಪಿಕ್ ID3. ಫಸ್ಟ್ ಎಂಟ್ರೋಪಿ ಆಫ್ ಜಾಬ್ ಆಫರ್ ನ ಫೈಂಡ್ ಔಟ್ ಮಾಡಬೇಕು. ಅಂದ್ರೆ ಇದೇ ಅಲ್ವಾ ಟಾರ್ಗೆಟ್ ಅಟ್ರಿಬ್ಯೂಟ್. ಅದಕ್ಕೆ ಫಸ್ಟ್ ಎಂಟ್ರೋಪಿ ಆಫ್ ಜಾಬ್ ಆಫರ್ ಫಾರ್ಮುಲಾ ಸಮೇಶನ್ ಆಫ್ I is equal to 1 to n PI log to PI. ಇದು ಫಾರ್ಮುಲಾ. ಇದು ಯೂಸ್ ಮಾಡ್ಕೊಂಡು ಜಾಬ್ ಆಫರ್ ನ ಫೈಂಡ್ ಔಟ್ ಮಾಡಬೇಕು. ಇದು ಮೈನಸ್ ಎಂಟ್ರೋಪಿ ಆಫ್ ಜಾಬ್ ಆಫರ್ ಮೈನಸ್ ಅಂದ್ರೆ ಪಿ ಐ ಅಂದ್ರೆ ಏನು ನಂಬರ್ ಆಫ್ ಪಾಸಿಟಿವ್ ಅಂದ್ರೆ ಎಷ್ಟಿದೆ ಮತ್ತೆ ನೋ ಎಷ್ಟಿದೆ ಅಂತ.
ಎಸ್ ಎಷ್ಟಿದೆ 1 2 7 ಇದೆ ಔಟ್ ಆಫ್ 10 ಅಲ್ಲಿ 7 by 10 ಲಾಸ್ಟ್ 7 by 10 ಇದು 7/10 ಪ್ಲಸ್ ಇದು ನೋ ಎಷ್ಟಿದೆ 3 by 10 ಆನ್ಸರ್ ಎಷ್ಟು 7/10 0.881 ಇದು ಎಂಟ್ರೋಪಿ ಆಫ್ ಜಾಬ್ ಆಫರ್ಸ್ ಇದು ಯೂಸ್ ಮಾಡ್ಕೊಂಡು CGPA ಇಂಟರಾಕ್ಟಿವ್ನೆಸ್ ಪ್ರಾಕ್ಟಿಕಲ್ ನಾಲೆಡ್ಜ್ ಕಮ್ಯುನಿಕೇಶನ್ ಎಲ್ಲದನ್ನು ಇದು 0.8 ಎಂಟ್ರೋಪಿನಾ ಎಂಟ್ರೋಪಿ ಎಂಟ್ರೋಪಿ ಆಫ್ ಜಾಬ್ ಆಫರ್ ಇದು ಟೋಟಲ್ ಎಷ್ಟು ಎಲಿಮೆಂಟ್ಸ್ ಇದೆ ಅಷ್ಟು ಟೋಟಲ್ ಎಷ್ಟಿದೆ ಅಷ್ಟು ಡಿವೈಡೆಡ್ ಬೈ ಎಷ್ಟು ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಇದು ಲಾಗ್ ಟು ದಿ ಬೇಸ್ 2 ನಾ ಫಾರ್ಮುಲಾ ಅದೇ ನೀನು ಹೆಂಗ್ ಹಾಕೋದು ಇಲ್ಲಿ ಎಮ್ಮೆ ಸೆಕೆಂಡ್ ಎಡಿಷನ್ ಸ್ಟೆಪ್ 2 ಫಸ್ಟ್ CGPA ಯಾವುದು ಫಸ್ಟ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 9 ಗ್ರೇಟರ್ ದೆನ್ 8 ಲೆಸ್ ದೆನ್ 8 ಅಷ್ಟೇ ಮೂರೇ ಪಾಸಿಬಲ್ ವ್ಯಾಲ್ಯೂಸ್ ಇರೋದು ಇದಕ್ಕೆ ಎಸ್ ಮತ್ತೆ ನೋ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 9 ಗೆ ಎಷ್ಟೆಷ್ಟಿದೆ ಗ್ರೇಟರ್ ದೆನ್ ಈಕ್ವಲ್ ಟು 9 ಗೆ 3 ಇದೆ ನೋ 1 ಇದೆ 1 ಇದೆ 1 4 ಇದೆ 4 0 ಇದೆ 0 ಇದೆ 0 ಇದೆ 2 ಇದೆ ಅದಂಗೆ ಪ್ಲಸ್ ಮಾಡಿ ಕಂಟಿನ್ಯೂ ಗೊತ್ತಾಗ್ತದೆ ಟೋಟಲ್ 4 4 2 ಟೋಟಲ್ ಮಾಡಿದ್ರೆ 10 ಆಗಲೇಬೇಕು ಇನ್ನೂ ಪ್ಲಸ್ ಮಾಡಬೇಕಲ್ಲ 3 + 4 7 ಯಾವುದು ಟೋಟಲ್ ನಂಬರ್ ಆಫ್ 3 + 1 7 7 ಮತ್ತೆ 3 ಅದು ಲೈನ್ ಎಲ್ಲಿ ನಾವು ಗೊತ್ತಾ 7 3 ಏನಿರಬೇಕು ಅದೆಲ್ಲಕ್ಕೂ ಯೂಸ್ ಮಾಡ್ತೀವಿ ಗೊತ್ತಾ 7 3 ಯೂಸ್ ಮಾಡಾಯ್ತು ಹಣ ಆಯ್ತಾ ಇದನ್ನ ಯೂಸ್ ಮಾಡ್ಕೊಂಡು ಎಂಟ್ರೋಪಿ ಆಫ್ ವಿದ್ವಾನ್ ನೋಡ್ಕೊಂಡು ಸಾರಿ ಜಾಬ್ ಆಫರ್ CGPA ನ ಫೈಂಡ್ ಔಟ್ ಮಾಡಬೇಕು ಇದು ಎಲ್ಲಾದ್ರೂ ನೋಡ್ಬೇಕಲ್ಲ ಎಲ್ಲದಕ್ಕೂ ಇದೇ ತರ ಜಾಬ್ ಆಫರ್ ಇಂಟರಾಕ್ಟಿವ್ನೆಸ್ ಜಾಬ್ ಆಫರ್ ಪ್ರಾಕ್ಟಿಕಲ್ ನಾಲೆಡ್ಜ್ ಜಾಬ್ ಆಫರ್ ಕಮ್ಯುನಿಕೇಶನ್ ಸಬ್ ಸೆಪರೇಟ್ ಈಗ CGPA ಮಾಡಿದೀವಲ್ಲ ಅದೇ ತರ ಎಸ್ ನೋ ಅಂತ ಹಾಕಿ ಇಂಟರಾಕ್ಟಿವ್ನೆಸ್ ಎಸ್ ನೋ ಪ್ರಾಕ್ಟಿಕಲ್ ನಾಲೆಡ್ಜ್ ಎಸ್ ನೋ ಈಸಿ ಇದಕ್ಕೆ ಅಲ್ಲ ಅವ್ರು ಕೇಳಿರೋದಕ್ಕೆ ಮಾಡ್ಬೇಕಲ್ವಾ ಅಲ್ಲ ಇಂಟರ್ನಲ್ಸ್ ಅಲ್ಲಿ ಕೇಳಿದ್ರು ಇದಕ್ಕೆ ಮಾತ್ರ ಮಾಡಿ ಅಂತ ಇಲ್ಲ ಕೇಳಲ್ಲ ಎಲ್ಲದಕ್ಕೂ ಮಾಡೋದು ಅದ್ಯಾವ ಕ್ವಶನ್ ಇತ್ತು ಬರೀ ಓಕೆ ಹೋಯ್ ಇದಾದ್ಮೇಲೆ ಬೈ ಇದು ಕರೆಕ್ಟ್ ಆಗಿ ಮಾಡ್ಕೊ ಸರಿ ಸರಿ ಗೊತ್ತಾಯ್ತು ಅಂಡು ಮಾಡು ಬಿಡು ಬಿಡು ಅವೆಲ್ಲ ತಕ್ಕ ಮೀಡಿಯಂ ತಕ್ಕ ಮತ್ತೆ ಎಂಟ್ರೋಪಿ ಆಫ್ ಜಾಬ್ ಆಫರ್ CGPA ಫಾರ್ಮುಲಾ ಫಸ್ಟ್ ಟೋಟಲ್ ನಂಬರ್ ಆಫ್ ಎಷ್ಟು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 9 ಎಷ್ಟಿದೆ ಟೋಟಲ್ ಎಷ್ಟು ನೋ ಎಸ್ ಅದ 4 ಇದೆ ಔಟ್ ಆಫ್ 10 ಎರಡು 4 4 ಇದ್ರೆ ಎಲ್ಲಿದು 4 4 ಅಂದ್ರೆ ಇದು 4 ಡಿವೈಡೆಡ್ ಬೈ 10 ಟೋಟಲ್ ನಂಬರ್ ಇಂಟು ಮೈನಸ್ ಎಂಟ್ರೋಪಿ ಆಫ್ ಬರೀ CGPA ಅಂದ್ರೆ ಎಷ್ಟಿದೆ ನೋ ಎಷ್ಟಿದೆ ಮೈನಸ್ ಇದು ಫಾರ್ಮುಲಾದಲ್ಲಿ ಇರೋದು 3 ಡಿವೈಡೆಡ್ ಬೈ 3 + 1 4 ಅಲ್ಲ 3 7 log 2 ಇದು ಇದು ಟೋಟಲ್ ನಂಬರ್ ಆಫ್ ಮಾಡೋದು ಟೋಟಲ್ ನಂಬರ್ ಆಫ್ ಎಸ್ ಅಲ್ಲಿ 3/4 3/4 plus 3 1/4 log 3/4 ಇದಕ್ಕೆ ಏನಂತ plus next greater than or equal to 8 ಗೆ ಅದು 4 ಇದೆ 4/10 log 4/4 0.4
ಸೌಂಡ್ ನೋಡು. ಇದೇನು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 9ಗೆ ಎಷ್ಟು ಎಸ್ ನೋ ಬರುತ್ತೆ ಮತ್ತೆ ಟೋಟಲ್ ಎಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್. ನೆಕ್ಸ್ಟ್ ಇದು ಮೈನಸ್ ಎಂಟ್ರೋಪಿ ಆಫ್ CGPA ಅಂದ್ರೆ ಇಲ್ಲಿ ಎಂಟ್ರೋಪಿ ಆಫ್ ಜಾಬ್ ಆಫರ್ ನ ಹಿಂಗ್ ಫೈಂಡ್ ಔಟ್ ಮಾಡೋದು, ನಂಬರ್ ಆಫ್ ಎಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಎಸ್ ಮತ್ತೆ ನೋ ಅದೇ ತರ ಫೈಂಡ್ ಔಟ್ ಮಾಡೋದು. ಅದೇ ತರ ಇದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 9ಗೆ ಎಷ್ಟು ಎಸ್ ಇದೆ ಎಷ್ಟು ನೋ ಇದೆ. ಎಸ್ ಎಷ್ಟಿದೆ 3 ಔಟ್ ಆಫ್ 4 ಅಲ್ಲಿ ಲಾಗ್ ನೆಕ್ಸ್ಟ್ 1 ಔಟ್ ಆಫ್ 4 ನೋ. ನೆಕ್ಸ್ಟ್ ಅದೇ ತರ ಪ್ಲಸ್ ಇದು 4 ಡಿವೈಡೆಡ್ ಬೈ 10 ಟೋಟಲ್ ನಂಬರ್ ಇಂಟು 4 ಡಿವೈಡೆಡ್ ಬೈ 4 ಪ್ಲಸ್ 0 ಡಿವೈಡೆಡ್ ಬೈ 4 ಸೇಮ್ ಅದೇ ತರ ಇದು ಟೋಟಲ್ ಆನ್ಸರ್ ಎಷ್ಟು ಬಂತು? ಬರ್ತಿಲ್ಲ ನೀನು. ಒಂದು ಸೆಕೆಂಡ್. ಎಂಟ್ರೋಪಿ ಆಫ್ ಸ್ಟೆಪ್ 1 ಅಲ್ಲಿ ಫೈಂಡ್ ಔಟ್ ಮಾಡಿದ್ರೆ ಎಂಟ್ರೋಪಿ ಆಫ್ ಜಾಬ್ ಆಫರ್ ಎಷ್ಟು ಅಂತ 0.88 0.88 ಬಂದ ಅಲ್ವಾ. ನೆಕ್ಸ್ಟ್ ಸ್ಟೆಪ್ 3 ಅಲ್ಲಿ ಏನು ಫೈಂಡ್ ಔಟ್ ಮಾಡ್ತೀವಿ? ಇನ್ಫೋ ಗೇನ್ ನ ಫೈಂಡ್ ಔಟ್ ಮಾಡ್ತೀವಿ. ಇನ್ಫೋ ಗೇನ್ ಗೆ ಫಾರ್ಮುಲಾ ಎಂಟ್ರೋಪಿ ಆಫ್ ಜಾಬ್ ಆಫರ್ ಮೈನಸ್ ಎಂಟ್ರೋಪಿ ಆಫ್ ಜಾಬ್ ಆಫರ್ CGPA. ಎಂಟ್ರೋಪಿ ಆಫ್ ಜಾಬ್ ಆಫರ್ ಎಷ್ಟು 0.881 ಮೈನಸ್ ಇದು ಜಾಬ್ ಆಫರ್ CGPA 0.324. ಟೋಟಲ್ ಆನ್ಸರ್ 0.556. ಇದು ಎಂಟ್ರೋಪಿ ಆಫ್ ಜಾಬ್ ಆಫರ್ CGPA ಆನ್ಸರ್ 0.556 ಬಂತು. ಇದು ಎಂಟ್ರೋಪಿ ಆಫ್ ಜಾಬ್ ಆಫರ್ CGPA. ನೆಕ್ಸ್ಟ್ ಎಂಟ್ರೋಪಿ ಆಫ್ ಜಾಬ್ ಆಫರ್ ಇಂಟರಾಕ್ಟಿವ್ನೆಸ್, ಪ್ರಾಕ್ಟಿಕಲ್ ಮತ್ತೆ ಕಮ್ಯುನಿಕೇಶನ್ ಇವು ಎಲ್ಲಾನು ಫೈಂಡ್ ಔಟ್ ಮಾಡಬೇಕು. ಎಲ್ಲಕ್ಕೂ ಇನ್ಫಾರ್ಮೇಷನ್ ಗೇನ್ ಫೈಂಡ್ ಇನ್ಫಾರ್ಮೇಶನ್ ಗೇನ್ ಫೈಂಡ್ ಔಟ್ ಮಾಡಕ್ಕೆ ಎಂಟ್ರೋಪಿ ಬೇಕು. ಅದೇ ತರ ಪಾಸ್ ಮಾಡೋದಕ್ಕೆ ಇದು ಕಾಮನ್. ಇಂಟರಾಕ್ಟಿವ್ನೆಸ್ ಎಸ್ ನೋ ಎರಡೇ ಇರೋದು, ಪಾಸಿಬಿಲಿಟೀಸ್ ಎಸ್ ನೋ. ಇಂಟರಾಕ್ಟಿವ್ನೆಸ್ ಎಸ್ ಆಗಿರ್ಬೇಕು, ಜಾಬ್ ಆಫರ್ ಕೂಡ ಎಸ್ ಆಗಿರ್ಬೇಕು. ಅದೆಷ್ಟಿದೆ? ನೋಡಿ ಹೇಳಲ್ಲ ಮತ್ತೆ ಲಗಾಗ್ತಾವನೆ 5 1 2 2 5 1 2 2 ಚೇ 4 मध्य का ಇಂಟರಾಕ್ಟಿವ್ನೆಸ್ ಎಸ್ ಇರಬೇಕು, ಜಾಬ್ ಆಫರ್ ಎಸ್ ಇರಬೇಕು. ನೆಕ್ಸ್ಟ್ ಇಂಟರಾಕ್ಟಿವ್ನೆಸ್ ನೋ ಇರಬೇಕು, ಇಂಟರಾಕ್ಟಿವ್ನೆಸ್ ಎಸ್ ಇರಬೇಕು, ಜಾಬ್ ಆಫರ್ ನೋ ಇರಬೇಕು. ನೆಕ್ಸ್ಟ್ ಇಂಟರಾಕ್ಟಿವ್ನೆಸ್ ನೋ ಇರಬೇಕು, ಜಾಬ್ ಆಫರ್ ಎಸ್. ಅದೇ ತರ ಎರಡಕ್ಕೂ ಫೈಂಡ್ ಔಟ್ ಮಾಡಾಯ್ತು. ನೆಕ್ಸ್ಟ್ ಎಂಟ್ರೋಪಿ ಫೈಂಡ್ ಔಟ್ ಮಾಡಬೇಕು. ಜಾಬ್ ಆಫರ್ ಇಂಟರಾಕ್ಟಿವ್ನೆಸ್, ಎಂಟ್ರೋಪಿ ಆಫ್ ಜಾಬ್ ಆಫರ್ ಇಂಟರಾಕ್ಟಿವ್ನೆಸ್ ಫಾರ್ಮುಲಾ 6 divided by 10 into 5 divided by minus 5 divided by 6 log 6 log 2 5 by 6 plus 1 by 6 log 2 1 by 6 4 by total number 2 by 4 0.790. ಇದು ಎಂಟ್ರೋಪಿ ಆಫ್ ಜಾಬ್ ಆಫರ್ ಇಂಟರಾಕ್ಟಿವ್ನೆಸ್ ಆಯ್ತು. ಇದಕ್ಕೆ ಇನ್ಫೋ ಗೇನ್ ನ ಫೈಂಡ್ ಔಟ್ ಮಾಡಬೇಕು. ಸ್ಟೆಪ್ 3 ಇನ್ಫೋ ಗೇನ್ ಈಕ್ವಲ್ ಟು ಎಂಟ್ರೋಪಿ ಆಫ್ ಜಾಬ್ ಆಫರ್ ಮೈನಸ್
entropy of job offer comma interactiveness 0.881 minus 0.790 ಎಷ್ಟು 0.099 0.09 ಇದು ಅನ್ಸೋದು ಪ್ರಾಕ್ಟಿಕಲ್ ನಾಲೆಡ್ಜ್ ಎಸ್ ಅಲ್ಲ ಪ್ರಾಕ್ಟಿಕಲ್ ನಾಲೆಡ್ಜ್ ವೆರಿ ಗುಡ್. ನೆಕ್ಸ್ಟ್ ಜಾಬ್ ಆಫರ್ ಎಸ್ ಇರೋದು 2. ನೆಕ್ಸ್ಟ್ ವೆರಿ ಗುಡ್ ನೋ ಇರೋದು 0, ಟೋಟಲ್ 2. ನೆಕ್ಸ್ಟ್ ಪ್ರಾಕ್ಟಿಕಲ್ ನಾಲೆಡ್ಜ್ 2. ನೆಕ್ಸ್ಟ್ ಎಸ್ ಇದ್ರೆ 4. ನೆಕ್ಸ್ಟ್ 1 2 3. ನೆಕ್ಸ್ಟ್ ಸ್ಟೆಪ್ 2 ಅಲ್ಲಿ ಎಂಟ್ರೋಪಿ ಆಫ್ ಜಾಬ್ ಆಫರ್ ಕಮ ಪ್ರಾಕ್ಟಿಕಲ್ ನಾಲೆಡ್ಜ್ ಫೈಂಡ್ ಔಟ್ ಮಾಡ್ತೀವಿ. ಹಾಕ್ಬೇಕು ಪ್ಲಸ್ ಎಷ್ಟು 0.636. ನೆಕ್ಸ್ಟ್ ಸ್ಟೆಪ್ 3 ಅಲ್ಲಿ ಇನ್ಫಾರ್ಮೇಶನ್ ಗೇನ್ ಫೈಂಡ್ ಔಟ್ ಮಾಡ್ತೀವಿ. ಎಂಟ್ರೋಪಿ ಆಫ್ ಜಾಬ್ ಆಫರ್ ಮೈನಸ್ ಎಂಟ್ರೋಪಿ ಆಫ್ ಜಾಬ್ ಆಫರ್ ಕಮ ಪ್ರಾಕ್ಟಿಕಲ್ ನಾಲೆಡ್ಜ್. IFPಗೆ ಇಲ್ಲೇ ಬರ್ತದೆ ಎಂಟ್ರೋಪಿ ಆಫ್ ಜಾಬ್ ಆಫರ್ ಮೈನಸ್ ಎಂಟ್ರೋಪಿ ಆಫ್ PK ಪಿ ಜಾಬ್ ಆಫರ್ ಕಮ ಪಿಗೆ 0.8 ಏನಾದ್ರು 0.881 ಮೈನಸ್ 0.6336 0.56 0.245. ಇಷ್ಟು ಪರ್ಯಾಪ್ತ. ಕಮ್ಯುನಿಕೇಶನ್ ಸ್ಕಿಲ್ ಗುಡ್ ಆಗಿರ್ಬೇಕು ಮತ್ತೆ ಜಾಬ್ ಆಫರ್ ಎಸ್ ಆಗಿರ್ಬೇಕು. ಅದ್ರ ವ್ಯಾಲ್ಯೂ 4 ಎಸ್ ಇದೆ. ನೆಕ್ಸ್ಟ್ ಕಮ್ಯುನಿಕೇಶನ್ ಸ್ಕಿಲ್ ಬೆಲ್ಡ್ ಮಾಡಿ ಕಮ್ಯುನಿಕೇಶನ್ ಸ್ಕಿಲ್ ಕಮ್ಯುನಿಕೇಶನ್ ಸ್ಕಿಲ್ ಗುಡ್ ಆಗಿರ್ಬೇಕು ಮತ್ತೆ ಜಾಬ್ ಆಫರ್ ನೋ ಆಗಿರ್ಬೇಕು. ವ್ಯಾಲ್ಯೂ 1 ಅಷ್ಟೇ ಪಾಸಿಬಿಲಿಟಿ. ನೆಕ್ಸ್ಟ್ ಮಾಡ್ರೇಟ್ ಆಗಿರ್ಬೇಕು ಮತ್ತೆ ಎಸ್ 3 0. ಇದೇ ತರ ಪೂರಿಗೂ ಅದೇ ತರ ಫೈಂಡ್ ಔಟ್ ಮಾಡೋದು 0 2. ನೆಕ್ಸ್ಟ್ ಇದನ್ನು ಯೂಸ್ ಮಾಡ್ಕೊಂಡು ಇವಾಗ ಎಂಟ್ರೋಪಿ ಆಫ್ ಜಾಬ್ ಆಫರ್ ಕಮ ಕಮ್ಯುನಿಕೇಶನ್ ಸ್ಕಿಲ್ ಫೈಂಡ್ ಔಟ್ ಮಾಡಬೇಕು. ಹೇಳ್ಬೋದಿಲ್ಲ
8 ಬರೀ 3 divided by 0 3 ಕಣ 9 ಬಿಡು ಅದೇ ಬರೀತ್ಯಾ ಬರೆಯೋದು ಸಾಲ್ವ್ ಮಾಡಲ್ಲ ಸಂದ ಹೇಳ್ಬೇಕು ಹೆಂಗೆ ಅಂತ 0.360. ಕಲ್ಸಿದ್ರೆ ಇಂಕ ನೆಕ್ಸ್ಟ್ ಇನ್ಫಾರ್ಮೇಶನ್ ಗೇನ್ ಫೈಂಡ್ ಔಟ್ ಮಾಡಬೇಕು. ಬಿಡು ಗೊತ್ತಲ್ಲ ಅದೇನು ಎಷ್ಟು 5 information JD minus information of communication skill. ನೆಕ್ಸ್ಟ್ ಈಗ ಫೈಂಡ್ ಔಟ್ ಮಾಡಿದ್ರೆ ಜಾಬ್ ಆಫರ್, CGPA, ಇಂಟರಾಕ್ಟಿವ್ನೆಸ್, ಪ್ರಾಕ್ಟಿಕಲ್ ನಾಲೆಜ್, ಕಮ್ಯುನಿಕೇಶನ್ ಸ್ಕಿಲ್ ಎಲ್ಲದಕ್ಕೂ ಇನ್ಫಾರ್ಮೇಶನ್ ಗೇನ್ ಮತ್ತೆ ಎಂಟ್ರೋಪಿ ಫೈಂಡ್ ಮಾಡಿ ಫೈಂಡ್ ಆಯ್ತು. ನೆಕ್ಸ್ಟ್ ಅದಕ್ಕೆ ಇನ್ಫಾರ್ಮೇಶನ್ ಗೇನ್ ಫೈಂಡ್ ಔಟ್ ಮಾಡಿದ್ವಲ್ಲ, ಯಾವ ಆಟ್ರಿಬ್ಯೂಟ್ಗೆ ಆಟ್ರಿಬ್ಯೂಟ್ ಮತ್ತೆ ಇನ್ಫಾರ್ಮೇಶನ್ ಗೇನ್. ಆಟ್ರಿಬ್ಯೂಟ್ CGPA, ಇಂಟರಾಕ್ಟಿವ್ನೆಸ್, ಪ್ರಾಕ್ಟಿಕಲ್ ನಾಲೆಜ್, ಕಮ್ಯುನಿಕೇಶನ್ ಸ್ಕಿಲ್. CGPA ಎಷ್ಟು? CGPA ಗೆ 0.0056 0.556 0.09 0.091 245 245 521 ಇದರಲ್ಲಿ ಯಾವ ಆಟ್ರಿಬ್ಯೂಟ್ಗೆ ಇನ್ಫಾರ್ಮೇಶನ್ ಗೇನ್ ಜಾಸ್ತಿ ಇದೆ ಅದನ್ನ ರೂಟ್ ನೋಡ್ ಅಂತ ಕನ್ಸಿಡರ್ ಮಾಡ್ತೀವಿ. ರೂಟ್ ನೋಡ್ ಅಂತ ರೂಟ್ ನೋಡ್ನ ರೌಂಡ್ ಬ್ರಾಕೆಟ್ ಒಳಗಡೆ ಬರೀತೀವಿ. ರೌಂಡ್ ಸರ್ಕಲ್ ಒಳಗೆ ಬರೀತೀವಿ. ಓಕೆ ಯಾವುದು ಹೈಯೆಸ್ಟ್ ಇನ್ಫಾರ್ಮೇಶನ್ ಗೇನ್ ಯಾವ ಆಟ್ರಿಬ್ಯೂಟ್ಗೆ ಜಾಸ್ತಿ ಇದೆ? 0.5 CGPA ಗೆ ಜಾಸ್ತಿ ಇದೆ. CGPA ನ ಫಸ್ಟ್ ಹಿಂಗೆ CGPA CGPA ಗೆ ಪಾಸಿಬಿಲಿಟೀಸ್ ವ್ಯಾಲ್ಯೂ ಒಂದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 9, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 8, ಇನ್ನೊಂದು ಲೆಸ್ ದೆನ್ 9. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 9, ಲೆಸ್ ದೆನ್ 8, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 8. ಈಗ CGPA ಗೆ ಎಂಟ್ರೋಪಿ ಫೈಂಡ್ ಔಟ್ ಮಾಡೋದು. CGPA ಗೆ ಏನು ಎಸ್ ಮತ್ತೆ ನೋ, ಗ್ರೇಟರ್ ದೆನ್ 9, ಗ್ರೇಟರ್ ದೆನ್ 8, ಲೆಸ್ ದೆನ್ 8. ಇದಕ್ಕೆ ಎಸ್ ನೋ ಫೈಂಡ್ ಔಟ್ ಮಾಡಿದ್ದು ಬೆಲೆ ಏನು? 0.556 ಇಲ್ಲಿ 40 3410 31 40 02 ವ್ಯಾಲ್ಯೂಸ್. ಇದರಲ್ಲಿ ಎಸ್ ಜಾಸ್ತಿ ಫರ್ದರ್ ಕಂಟಿನ್ಯೂ ಆಗೋದು ಯಾವ ತರ ಅಂದ್ರೆ, ಇಲ್ಲಿ ಇವೆರಡು ವ್ಯಾಲ್ಯೂ ಅದರದ್ದೇ 0 ಇದ್ರೆ ಆ ವ್ಯಾಲ್ಯೂ ಲಿಫ್ಟ್ ನೋಡೋದು ಬರೆಯಲ್ಲ. ಇಲ್ಲ ಅಂದ್ರೆ ಲಿಫ್ಟ್ ನೋಡೋದು ಬರೀತೀವಿ. ಇವೆರಡರಲ್ಲಿ 0 ಇದೆ. 0 ಇದೆ ಅಂದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 8 ಗೆ 4 ಅಂದ್ರೆ 4 ಏನು ಎಸ್. ಅದಕ್ಕೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 8 ಗೆ ಎಸ್ ಎಸ್ ಅಂತ ಬರೆಯೋದು. ನೋ ಅಂತ ಏನಕ್ಕೆ ಬರೆಯಲ್ಲ ಅಂದ್ರೆ 0 ಇದೆ. ನೆಕ್ಸ್ಟ್ ಲೆಸ್ ದೆನ್ 8 ಗೆ 2 ಅಂದ್ರೆ ನೋ. ಅगर ನೋ ಇದ್ರೆ ಡಿಸಿಷನ್ ಸಿಕ್ಕಿದೆ, ಒಂದ್ ಸೈಡ್ ನೋ ಇದ್ರೆ ಡಿಸಿಷನ್ ಎರಡು ಕಡೆ ಒಂದು ವ್ಯಾಲ್ಯೂ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 9 ಗೆ ಏನು ಇಲ್ಲ, ಹಂಗಾರೆ 3-1 ಇದೆ 3-1 ಇದೆ. ಅದಕ್ಕೆ ಅದು ಫರ್ದರ್ ಕಂಟಿನ್ಯೂ ಆಗುತ್ತೆ. ಸೇಮ್ ಈಗ ಬಿಫೋರ್ ಯಾವ ತರ ಸ್ಟೆಪ್ಸ್ ಮಾಡೋದು, ಎಂಟ್ರೋಪಿ ಫೈಂಡ್ ಔಟ್ ಮಾಡೋದು, ಇನ್ಫಾಗ್ ಏನು ಅದು ಅದೇ ತರ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 9 ಗೆ ಫೈಂಡ್ ಔಟ್ ಮಾಡಬೇಕು. ಏನೇನು? ಇಂಟರಾಕ್ಟಿವ್ನೆಸ್, ಪಿಕೆ ಪ್ರಾಕ್ಟಿಕಲ್ ನಾಲೆಜ್, ಕಮ್ಯುನಿಕೇಶನ್ ಸ್ಕಿಲ್, ಜಾಬ್ ಆಫರ್.
ಬರೀ ಗ್ರೇಟರ್ ದನ್ 9 ನ ವೆಲ್ಯೂಸ್ ಯೂಸ್ ಮಾಡಬೇಕಂದ್ರೆ ಇಂಟ್ರಾಕ್ಟಿವ್ನೆಸ್ ಎಸ್ ನೋ ಅಷ್ಟೇ ಪಾಸಿಬಿಲಿಟಿ ಇರೋದು. ಈಗ CGPA ಗ್ರೇಟರ್ ದೆನ್ 9 ಅದಕ್ಕೆ ಇಂಟ್ರಾಕ್ಟಿವ್ನೆಸ್ ಎಸ್ ನೋ ಇರೋದನ್ನ ವ್ಯಾಲ್ಯೂ ಬರಿಬೇಕು. ಈಗ ಗ್ರೇಟರ್ ದೆನ್ 9 ಇದೆ, ಮತ್ತೆ ಲೆಸ್ ದೆನ್ 8 ಇದೆ, ಲೆಸ್ ದೆನ್ ಆರ್ ಈಕ್ವಲ್ ಟು 8 ಇದೆ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 9 ಇದೆ. ಇಂಟ್ರಾಕ್ಟಿವ್ನೆಸ್ ಒಂದು ಎಸ್ ನೋ ಎಸ್ ನೋ ಇದೆ. ಈಗ ಇಂಟ್ರಾಕ್ಟಿವ್ನೆಸ್ ನ ಇದನ್ನ ಕನ್ಸಿಡರ್ ಮಾಡಂಗಿಲ್ಲ, ಬರೀ ಗ್ರೇಟರ್ ದೆನ್ 9 ಮಾತ್ರ ಕನ್ಸಿಡರ್ ಮಾಡ್ಬೇಕು ಇಂಟ್ರಾಕ್ಟಿವ್ನೆಸ್. ಯಾಕಂದ್ರೆ CGPA ಗ್ರೇಟರ್ ದೆನ್ 9 ಮಾತ್ರ, ಲೆಸ್ ದೆನ್ ಅವಕ್ಕೆಲ್ಲ ವ್ಯಾಲ್ಯೂಸ್ ಗೊತ್ತಾಗಿದೆ ನೋ ಅಂತ. ಟೋಟಲ್ 4 ವ್ಯಾಲ್ಯೂಸ್. ಅದಕ್ಕೆ ಈ ವ್ಯಾಲ್ಯೂ CGPA ಗ್ರೇಟರ್ ದೆನ್ 9 ಇರಬೇಕು. ಇಂಟ್ರಾಕ್ಟಿವ್ನೆಸ್ ಎಸ್ ನೋ ಯಾವ್ದಾದ್ರು ಇರ್ಬೋದು. ಇಲ್ಲಿ ಗ್ರೇಟರ್ ದೆನ್ 9 ಇದೆ ಅಂದ್ರೆ ಎಸ್, ಇದು ಲೆಸ್ ದೆನ್ ಆರ್ ಈಕ್ವಲ್ ಟು 8 ಇದೆ ನೋ ಅಂದ್ರೆ ಕನ್ಸಿಡರ್ ಮಾಡಂಗಿಲ್ಲ. ಇದನ್ನು ಬರೀ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 9 ಇರೋದು ಮಾತ್ರ. ಗ್ರೇಟರ್ ದನ್ 9 ಇರೋ ರೋಸ್ ಎಲ್ಲ ಬರೀಬೇಕು ಅಷ್ಟೇ ತಾನೇ. ನೋ ನೆಕ್ಸ್ಟ್ ಅದ್ರ ಪ್ರಾಕ್ಟಿಕಲ್ ನಾಲೆಡ್ಜ್ VG ಪಾಸ್ ಇಷ್ಟೇ ಬಂದಿರೋದು. ಇಲ್ಲಿ ಜಾಬ್ ಆಫರ್ ಎಷ್ಟಿದೆ? 4 ಅಷ್ಟೇ ಜಾಬ್ ಆಫರ್ ಇರೋದು. ಲಾಸ್ಟ್ ಟೈಮ್ ಮಾಡಿದಾಗ ಜಾಬ್ ಆಫರ್ 10 ಇತ್ತು. ಈಗ 4 ಇರೋದಕ್ಕೆ ಎಂಟ್ರೋಪಿ ಆಫ್ ಜಾಬ್ ಆಫರ್ ನ ಬರೀ 4 ಗೆ ಮಾತ್ರ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ಮೇಲೆ ಎಂಟ್ರೋಪಿ ಆಫ್ ಜಾಬ್ ಆಫರ್, ಅದೇ ತರ ಇದಕ್ಕೂ ಎಂಟ್ರೋಪಿ ಆಫ್ ಜಾಬ್ ಆಫರ್ ಫೈಂಡ್ ಔಟ್ ಮಾಡಬೇಕು. ಯಾಕಂದ್ರೆ ಇದರಲ್ಲಿ ಜಾಬ್ ಆಫರ್ ಬರೀ 4 ಇರೋದು, ಲಾಸ್ಟ್ ಟೈಮ್ 10 ಇತ್ತು. ಈಗ ಹೊಸ ಟೇಬಲ್ ಕ್ರಿಯೇಟ್ ಎಂಟ್ರೋಪಿ ಆಫ್ ಜಾಬ್ ಆಫರ್ ಇಸ್ ಈಕ್ವಲ್ ಟು ಮೈನಸ್ ಟೋಟಲ್ ನಂಬರ್ ಆಫ್ ಎಷ್ಟಿದೆ? 1 2 3 ಬೈ ಟೋಟಲ್ ನಂಬರ್ ಆಫ್ ಎಸೆಂಟ್ 4 ಲಾಸ್ಟ್ 3/4 ಪ್ಲಸ್ ನೋ ಎಷ್ಟಿದೆ? 1 ಇದೆ. ಆನ್ಸರ್ 8,811. 8,811. ಇದು ಎಂಟ್ರೋಪಿ ಆಫ್ ಜಾಬ್ ಆಫರ್. ನೆಕ್ಸ್ಟ್ ಎಂಟ್ರೋಪಿ ಆಫ್ ಜಾಬ್ ಆಫರ್ ಇಂಟ್ರಾಕ್ಟಿವ್ನೆಸ್ ನ ಫೈಂಡ್ ಔಟ್ ಮಾಡಬೇಕು. ಎಂಟ್ರೋಪಿ ಆಫ್ ಜಾಬ್ ಆಫರ್ ಇಂಟ್ರಾಕ್ಟಿವ್ನೆಸ್. ಫಸ್ಟ್ ಇಂಟ್ರಾಕ್ಟಿವ್ನೆಸ್ ಪಾಸಿಬಲ್ ವ್ಯಾಲ್ಯೂಸ್ ಯಾರಿದು? ಎಷ್ಟು ಮತ್ತೆ ನಾವು ಇಂಟ್ರಾಕ್ಟಿವ್ನೆಸ್ ಎಸ್ ಇರಬೇಕು, ಅದ್ರ ಜಾಬ್ ಆಫರ್ ಕೂಡ ಎಸ್ ಆಗಿರ್ಬೇಕು. ಎಸ್ ಎರಡಿದೆ ಅಷ್ಟೇ. ನೆಕ್ಸ್ಟ್ ಇಂಟ್ರಾಕ್ಟಿವ್ನೆಸ್ ಎಸ್ ಆಗಿರ್ಬೇಕು, ಜಾಬ್ ಆಫರ್ ನೋ ಆಗಿರ್ಬೇಕು. ಅದಿಲ್ಲ, ಎಸ್ ಗೆ ಎಸ್ ಇದೆ, ಎಸ್ ಗೆ ಎಸ್ ಇದೆ, ನೋ ಯಾವುದು ಇಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ಇಂಟ್ರಾಕ್ಟಿವ್ನೆಸ್ ನೋ ಇರಬೇಕು, ಅದಕ್ಕೆ ಜಾಬ್ ಆಫರ್ ಎಸ್ ಇರಬೇಕು. ಒಂದೇ ಪಾಸಿಬಿಲಿಟೀಸ್ ಇರೋದು. ನೆಕ್ಸ್ಟ್ ನೋ ಇರಬೇಕು, ಅದು ಒಂದೇ. ಟೋಟಲ್ 2. ನೆಕ್ಸ್ಟ್ ಇದು ಎಂಟ್ರೋಪಿ ಆಫ್ ಜಾಬ್ ಆಫರ್ ಇಂಟ್ರಾಕ್ಟಿವ್ನೆಸ್ ಗೆ ಟೇಬಲ್. ಇದಕ್ಕೆ ಅದೇ ಎಂಟ್ರೋಪಿನ ಫೈಂಡ್ ಔಟ್ ಮಾಡಬೇಕು. ಅಂದ್ರೆ ಸೇಮ್ ಲಾಸ್ಟ್ ಟೈಮ್ ಫೈಂಡ್ ಔಟ್ ಮಾಡಿದ್ವಲ್ಲ, 2 ಡಿವೈಡೆಡ್ ಬೈ ಟೋಟಲ್ ನಂಬರ್ ಅಂದ್ರೆ 2/4 ಇಂಟು ಮೈನಸ್ 2 ಡಿವೈಡೆಡ್ ಬೈ ಟೋಟಲ್ ಎಷ್ಟಿದೆ? 2 2/2 ಪ್ಲಸ್ 0 ಡಿವೈಡೆಡ್ ಬೈ 2 ಆನ್ಸರ್ 0.5. ನೆಕ್ಸ್ಟ್ ಸ್ಟೆಪ್ 3 ಅಲ್ಲಿ ಇನ್ಫಾರ್ಮೇಷನ್ ಗೇನ್ ಫೈಂಡ್ ಮಾಡ್ತೀವಿ. ಇನ್ಫೋ ಗೇನ್ ಸೇಮ್ ಅದೇ ತರ ಲಾಸ್ಟ್ ಟೈಮ್ ಫೈಂಡ್ ಔಟ್ ಮಾಡಿದ್ವಲ್ಲ, ಎಂಟ್ರೋಪಿ ಆಫ್ ಜಾಬ್ ಆಫರ್ ಮೈನಸ್ ಎಂಟ್ರೋಪಿ ಆಫ್ ಜಾಬ್ ಆಫರ್ ಇಂಟ್ರಾಕ್ಟಿವ್ನೆಸ್ 0.811 minus 0.5 ಆನ್ಸರ್ 0.311. ಇದೇ ತರ ಇಂಟ್ರಾಕ್ಟಿವ್ನೆಸ್ ಆಯ್ತು. ನೆಕ್ಸ್ಟ್ ಪ್ರಾಕ್ಟಿಕಲ್ ನಾಲೆಡ್ಜ್ ಮತ್ತೆ ಕಮ್ಯುನಿಕೇಶನ್ ಸ್ಕಿಲ್ಗೂ ಸೇಮ್ ಇದೇ ತರ ಫೈಂಡ್ ಔಟ್ ಮಾಡಬೇಕು. ಇದು ಕಾಮನ್ ಎಲ್ಲದಕ್ಕೂ ಎಂಟ್ರೋಪಿ ಆಫ್ ಜಾಬ್ ಆಫರ್. ಇಲ್ಲಿ ಇಂಟ್ರಾಕ್ಟಿವ್ ಬದಲು ಪ್ರಾಕ್ಟಿಕಲ್ ನಾಲೆಡ್ಜ್ ಬರುತ್ತೆ. ಇಲ್ಲಿ ಎಸ್ ನೋ ಬದಲು ಇಲ್ಲಿ ಏನೇನು ಪಾಸಿಬಿಲಿಟೀಸ್ ವ್ಯಾಲ್ಯೂಸ್ ಇದೆ, ವೆರಿ ಗುಡ್ ಇದೆ, ಅವರೇಜ್ ಇದೆ, ಗುಡ್ ಇದೆ, ಅದು ಬರುತ್ತೆ. ಇಲ್ಲಿ ಇವೆರಡು ಮಾತ್ರ ಚೇಂಜ್ ಆಗಲ್ಲ, ಯಾಕಂದ್ರೆ ಜಾಬ್ ಆಫರ್ ಎಸ್ ನೋ ಅಷ್ಟೇ ಇರೋದು ಕ್ವಶನ್ ಅಲ್ಲಿ.
ಮತ್ತೆ ಇಲ್ಲೇನೋ So basically we are going ಪ್ರಾಕ್ಟಿಕಲ್ ನಾಲೆಡ್ಜಿಗೆ ಇಂಟರ್ಫೇಸ್ ಫೈಂಡ್ ಔಟ್ ಮಾಡ್ತಿದ್ವಿ ಇಲ್ಲಿಂದ ಮತ್ತೆ ಕೆಲಸ ಸೌಂಡ್ ಆಫ್ ಆಗುತ್ತಾ ಇದನ್ನ ಬರ್ಬೇಕಾಯ್ತವಲ್ಲ. ಪ್ರಾಕ್ಟಿಕಲ್ ನಾಲೆಡ್ಜ್ ಪಾಸಿಬಿಲಿಟೀಸ್ 3 ಇದೆ, ವೆರಿ ಗುಡ್, ಅವರೇಜ್, ಗುಡ್. ಅದಕ್ಕೆ ಎಷ್ಟು ಟೈಪ್ಸ್ ಬರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. 2 0 ನಿಮಗೆ ಇದೇ ಹಾಕೊಂಡು ಟೇಬಲ್ ಆಯ್ತು 1 0 0 ಎಂಟ್ರೋಪಿ ಆಫ್ ಜಾವಾ ಫಾರ್ ಕಾಮ ಪಿಕೆ ಫೈಂಡ್ ಔಟ್ ಮಾಡ್ತಿರೋದು 2 ಡಿವೈಡೆಡ್ ಬೈ 4 ಇಂಟು ಅಲ್ಲಿ ಇಟ್ಕೊಳ್ಳಿ ಎಂಟ್ರೋಪಿ ಹತ್ರ ಏನೋ ಹೇಳಬೇಕು ಕೆಳಗಡೆ. ಎಂಟ್ರೋಪಿಲಿ 2ರಲ್ಲಿ ಯಾವ್ದಾದ್ರು ಒಂದು ವ್ಯಾಲ್ಯೂ 0 ಇದ್ರೆ ಆ ಫುಲ್ ವ್ಯಾಲ್ಯೂ 0 ಆಗುತ್ತೆ. ಅದಕ್ಕೋಸ್ಕರ 3 ವ್ಯಾಲ್ಯೂ 0 ಆಗುತ್ತೆ. ಅದಕ್ಕೆ ಫೈನಲ್ ಆನ್ಸರ್ 0. ಏನು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ಫಾರ್ಮೇಶನ್ ಮೈನಸ್ 0.81 ಬರುತ್ತೆ. ಆಯ್ತು, ಗೊತ್ತಾಯ್ತಾ ಏನು ಹೇಳಿದೆ ಅಂತ? ಏನು ಹೇಳ್ತೀನಿ? ಅದನ್ನೇ ನಾನು ಅವಾಗ ಕೇಳಿದ್ವಿ, 0 ಇತ್ತಲ್ಲ ಬರಿಬೇಕಂತ. ಬರಿಬೇಕು, ಒಟ್ಟಿನಲ್ಲಿ 0 ಬರಿಬೇಕು. ಆದ್ರೆ ವ್ಯಾಲ್ಯೂ 0 ಬರುತ್ತೆ. ಅದನ್ನ ಕ್ಯಾಲ್ಕುಲೇಟ್ ಮಾಡಲಿಲ್ಲ ಅಂದ್ರೆ ಅದೇ ಹಿಂಗೆ ಹೇಳ್ಬಿಟ್ಟು ಅದೇ ತಾನೇ ಹಿಂಗ್ 0 ಬರುತ್ತೆ, ಟೋಟಲ್ 0 ಬರುತ್ತೆ. ಅದಕ್ಕೆ ಸುಮ್ಮನೆ ಬಿಡೋದು. ನಾನು ಇದು ಪ್ಲಸ್ ಇದೆಯಲ್ಲ, ಏನಾಗಲ್ಲ, ಪ್ಲಸ್ ಬರೋ 0 ಬರುತ್ತೆ. ಯಾಕಂದ್ರೆ ಇಲ್ಲಿ 0 ಬಂತು, ಫುಲ್ 0 ಇರಲ್ಲ, ಇಲ್ಲಿ 1 ಬಂತು. ಓ 1 ಬಂತು, 2 ಹೆಂಗ್ ಮಾಡಿದ್ರು 0ನೇ ಆಗುತ್ತೆ. ನೋಡ್ಬೇಕಿದ್ರೆ ನೋಡ್, ನೀನೇ ಬೇಕಿದ್ರೆ ಹಂಗೆ ನೋಡ್ಕ ಈಗ 0 ಯಾರ ಜೊತೆ ಮಾಡಕ್ 2 0 0 1 1 0 ವಿಡಿಯೋ ಆಗಿಲ್ಲ. ಇದ್ರ ವ್ಯಾಲ್ಯೂನು 0 ಬರುತ್ತೆ. ಹಂಗೆ ಹೇಳ, 2ರಲ್ಲಿ ಒಂದಾದ್ರೂ 0 ಇದೆ, ಅದಕ್ಕೋಸ್ಕರ 0 ಈಗ ಹೆಸರು ಗುಡ್ಡು ಮತ್ತೆ ಪುವರ್ ಮಾಡರೇಟ್. ಇದರಲ್ಲಿ ಹೆಸರು 2ರಲ್ಲಿ ಯಾವ್ದಾದ್ರು ಒಂದರಲ್ಲಿ 0 ಇದ್ರೆ ಆನ್ಸರ್ ಫುಲ್ 0 ಬರುತ್ತೆ. ಈ 3 ವ್ಯಾಲ್ಯೂನು 0 ಇರೋದ್ರಿಂದ ಆನ್ಸರ್ ಕೂಡ 0 ಬರುತ್ತೆ. ನೆಕ್ಸ್ಟ್ ಈಗ ಇಂಟರಾಕ್ಟಿವ್ನೆಸ್, ಪ್ರಾಕ್ಟಿಕಲ್ ನಾಲೆಡ್ಜ್, ಕಮ್ಯುನಿಕೇಶನ್ ಸ್ಕಿಲ್ಗೆ
ಇನ್ಫಾರ್ಮೇಶನ್ ಗೇನ್ ಫೈಂಡ್ ಔಟ್ ಮಾಡೋದು ಅದು ಆಟ್ರಿಬ್ಯೂಟ್ ಮತ್ತೆ ಇನ್ಫೋ ಗೇನ್. ಆಟ್ರಿಬ್ಯೂಟ್ ಯಾವುದಿದೆ? ಇಂಟರಾಕ್ಟಿವ್ನೆಸ್, ಪ್ರಾಕ್ಟಿಕಲ್ ನಾಲೆಡ್ಜ್, ಕಮ್ಯುನಿಕೇಶನ್ ಸ್ಕಿಲ್. ಇಂಟರಾಕ್ಟಿವ್ನೆಸ್ ಎಷ್ಟು ಬಂತು ವ್ಯಾಲ್ಯೂ? ಎಷ್ಟು ಬಂತು? 0.5 311 ನೆಕ್ಸ್ಟ್ 811. 811. ಈಗ ಪ್ರಾಕ್ಟಿಕಲ್ ನಾಲೆಡ್ಜ್ ಮತ್ತೆ ಕಮ್ಯುನಿಕೇಶನ್ ಸ್ಕಿಲ್ಗೆ ಸೇಮ್ ಆಟ್ರಿಬ್ಯೂಟ್ ವ್ಯಾಲ್ಯೂ ಬಂದಿದೆ. ಈಗ ಪ್ರಾಕ್ಟಿಕಲ್ ನಾಲೆಡ್ಜ್ ನಾದ್ರೂ ಕನ್ಸಿಡರ್ ಮಾಡ್ಬೋದು, ಕಮ್ಯುನಿಕೇಶನ್ ಸ್ಕಿಲ್ ನಾದ್ರೂ ಕನ್ಸಿಡರ್ ಮಾಡ್ಬೋದು. ಬಿಫೋರ್ ಟೇಬಲ್ ಈ ತರ ಬರ್ತಿದ್ದು, ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 9 ಗೆ ಇಂಟರಾಕ್ಟಿವ್ನೆಸ್, ಪ್ರಾಕ್ಟಿಕಲ್ ನಾಲೆಡ್ಜ್, ಕಮ್ಯುನಿಕೇಶನ್ ಸ್ಕಿಲ್, ಜಾಬ್ ಆಫರ್ ಅಂತ. ಈ ಜಾಗಕ್ಕೆ ಇದನ್ನ ರಿಪ್ಲೇಸ್ ಮಾಡ್ತೀವಿ. ಫಸ್ಟ್ ಇಂದ ಇಲ್ಲಿ CGPA ಫಸ್ಟ್ ಇತ್ತು. CGPA ಗೆ ಗ್ರೇಟರ್ ದೆನ್ 9, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 8, ಲೆಸ್ ದೆನ್ 8. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 8 ಗೆ ಎಷ್ಟು ಬಂದಿದೆ ಆನ್ಸರ್? ಎಸ್. ನೆಕ್ಸ್ಟ್ ಇಲ್ಲಿ ನೋ ಬಂದಿದೆ. ಇದು ಹೊಸ ಟೇಬಲ್ ಇತ್ತು. ಈಗ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 9 ಗೆ ಇದನ್ನ ಫೈಂಡ್ ಔಟ್ ಮಾಡಿರೋದು. ಇದರಲ್ಲಿ ಯಾವ್ದು ಗ್ರೇಟರ್ ಇರುತ್ತೆ ಆ ನಂಬರ್ನ ಕನ್ಸಿಡರ್ ಮಾಡಬೇಕು. ಈಗ PK ನಾದ್ರೂ ಕನ್ಸಿಡರ್ ಮಾಡ್ಬೋದು, ಇಲ್ಲ CS ಕಮ್ಯುನಿಕೇಶನ್ ಸ್ಕಿಲ್ ನಾದ್ರೂ ಕನ್ಸಿಡರ್ ಮಾಡ್ಬೋದು. CGPA ಸೆಲೆಕ್ಟ್ ಮಾಡಿದ್ವಿ ಹಂಗೆಲ್ಲ ಅದಕ್ಕೆ ಮತ್ತೆ ಡೈಮಂಡ್ ಡೈಮಂಡ್ ಶೇಪಲ್ ಹಾಕ್ಬೇಕು. ಯಾಕಂದ್ರೆ ಇದು ರೂಟ್ ಅಲ್ಲ, ಇದರಿಂದ ಇನ್ನೊಂದು ಅಂದ್ರೆ ಚೈಲ್ಡ್ ತರ ಕ್ರಿಯೇಟ್ ಆಗ್ತಿದೆ. CS ಇದಕ್ಕೆ CS ಅಂತ ಬಂದಿದೆಯಾ? CS ಗೆ ಎಷ್ಟಿದೆ ಪಾಸಿಬಿಲಿಟೀಸ್? ಏನೇನಿದೆ? ಕಮ್ಯುನಿಕೇಶನ್ ಸ್ಕಿಲ್ ಗೆ ಪುವರ್, ಮಾಡರೇಟ್, ಗುಡ್. ಈಗ CS ನೋ, ಪುವರ್, ಮಾಡರೇಟ್, ಗುಡ್. ಏನೇನು ವ್ಯಾಲ್ಯೂ ಇದೆ? ಪುವರ್ ಗೆ 0, ಮಾಡರೇಟ್ 10, 20. ಈಗ ಇಲ್ಲಿ ಯಾವ್ದಾದ್ರು ಒಂದ್ ಪ್ಲೇಸ್ 0 ಆಗಿದ್ರೆ, ಸೇಮ್ ಮೂರರಲ್ಲೂ ಯಾವ್ದಾದ್ರು ಒಂದ್ ಪ್ಲೇಸ್ 0 ಆಗಿದ್ರೆ ವ್ಯಾಲ್ಯೂಸ್ ಇಷ್ಟೇ ನಿಲ್ಲುತ್ತೆ. ಈಗ ಏನಾದ್ರು ಈ ಪ್ಲೇಸ್ ಬೇರೆ ಏನಾದ್ರು ಏನಾದ್ರು ಆಗಿದ್ರೆ ಮತ್ತೆ ಕಂಟಿನ್ಯೂ ಆಗುತ್ತೆ ಟೇಬಲ್ CS ಗೆ. ಆಗ ಮಾಡರೇಟ್ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ತಿದ್ವಿ. ಆಗ CS ನ ಸೆಲೆಕ್ಟ್ ಮಾಡಿ ಮಾಡ್ತಾ ಹೋಗ್ಬೇಕು. ಅದು ಮಾಡರೇಟ್ ಅಂತ. ಮಾಡರೇಟ್ ಯಾವ್ದು ಬಂದಿದೆ ಆ ಮಾಡರೇಟ್ ಗೆ ಯಾವ್ದು ಎಷ್ಟು ರೋ ಬಂದಿದೆ ಸೆಲೆಕ್ಟ್ ಮಾಡಿ. ಈಗ 0 ಇದೆ. ಫಸ್ಟ್ ಪುವರ್ ಗೆ 0 ಬಂದಿದೆ ಅಂದ್ರೆ ವ್ಯಾಲ್ಯೂ ನೋ. ಲೀಫ್ ನೋಡಿಗೆ ನೋ ಅಂತ ಬರೀತೀವಿ. ನೆಕ್ಸ್ಟ್ ಮಾಡರೇಟ್ ಎಸ್. ನೆಕ್ಸ್ಟ್ ಗುಡ್ ಓಕೆ. ಎಸ್ ಪ್ರಾಬ್ಲಮ್ ಇಷ್ಟೇ ಐಡಿ ತರಗಡೆ ಎಲ್ಲ ಬರೀಬೇಕಾ? ಲಾಸ್ಟ್ ಇಲ್ಲ, ಇಷ್ಟೇ ಆನ್ಸರ್ ಐಡಿ. ಈಗ ಫಾರ್ಮ್ ಮಾಡ್ಕೊಂಡು